ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಶ್ರೇಯಾ. ನಾನು ಕ್ಲಾಸ್ 2 ಅಲ್ಲಿ ಸ್ಟಡಿ ಮಾಡ್ತೀನಿ. ಈ ಮಾತನ್ನು ನಾನು ಮಂಗಗಳು ಉಪವಾಸ ಪೋಯಂ ಕೇಳ್ತೀನಿ. ಬಾಳೆಯ ತೋಟದ ಪಕ್ಕಡಗಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆವು ಒಟ್ಟಿಗೆ ಸೇರುಟಗೊಂಡು ಪ್ರವಾಸವ ಮಾಡಿದವು. ಏನು ತಿನ್ನದೆ ಮಠ ಮಠ ನೋಡುಟ ಇಡುವ ಮರದಲ್ಲಿ ಕುಳಿತಲೆ. ನಾಳೆಗೆ ತಿಂಡಿಯ ಈಗಲೇ ಹುಡುಗುವ ಬನ್ನಿರಿ ಎಂದಿತು ಕಪ್ಪಿಯೆಂದು. ಹೈದನ ಎಂದೇ ನೋಟ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲಿಕ್ಕೆ ಆಸೆಯು ಹೆಚ್ಚಿತು. ನೀರೂರಿ ಸುರಿದೇ ಇಡುವ ಆಗಡೆ ಎಂದಿತ್ತು ಆಸೆಯು ಮರಿ ಕಪ್ಪಿ ಯುಡ್ಡಾಗೆ. ಹೈದನುತ್ತ ಹಣ್ಣನ್ನು ಸುಳಿದವು ಕೈಯೊಲ್ಲೆ ಹಿಂಡಿದು ಕುಳಿತರಲ್ಲೂ. ಕೈಯ ಲೋಟಕ ಬಾಯಲ್ಲಿಟ್ಟರೆ ಅಗಡೆ ಎಂದಿತ್ತು ಇನ್ನೊಂದು ಹಣ್ಣನ್ನು ಬಾಯಲ್ಲಿ ಇಟ್ಟುವ ಜಗಿದೆ ಇದುವೆ ಎಂದಿತ್ತು ಮತ್ತೊಂದು ಜಗಿದು ನುಂಗಿದ ವೇಳ ಅಗಳೆ ಮುಗಿಯಿತು ಉಪವಾಸ. ಥ್ಯಾಂಕ್ ಯು.